ತುರುವೇಕೆರೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ದಿನವಾದ ಈ ದಿನ ಯುದ್ಧದಲ್ಲಿ ಮಡಿದ ಯೋಧರಿಗೆ ಮೇಣದ ಬತ್ತಿ ಹಚ್ಚಿಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ತುರುವೇಕೆರೆ ತಾಲೂಕಿನ ಯೋಧರಾದ ಸೋಪನಹಳ್ಳಿ ಸುರೇಶ್, ಗೋಣಿತುಮಕೂರು ಚಿರಂಜೀವಿರವರಿಗೆ ಸನ್ಮಾನಿಸಿ ಗೌರವಿಸಿದರು. ತುರುವೇಕೆರೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ತೀರ್ಥಕುಮಾರ್ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ನವೀನ್ ಬಾಬು, ಜಗದೀಶ್, ಉಪಾಧ್ಯಕ್ಷ ಸಂತೋಷ್ ಕಟ್ಲಿ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಯುವ ಮೋರ್ಚಾ ಮುಖಂಡರಾದ ಪೃಥ್ವಿರವರು ಯೋಧರ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ನವೀನ್ ರವರೇ ಹಾಗೂ ಕಾರ್ಯದರ್ಶಿಯಾದ ರಾಕೇಂದ್ರ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮ ಭವಾನಿ ಈ ತರ ಘೋಷಣೆಗಳಾಗ್ತಾ ಹೋಗ್ತಾ ಇರ್ತಾರಂತೆ. ಆದ್ರೆ ಅವತ್ತಿನ ದಿನ ಪೂಜಾ ದಿನದಲ್ಲಿ 120 ಜನ ಇವ್ರು ಇರ್ತಾರಂತೆ. ಆದ್ರೆ ಭಟ್ರು ಬರ್ತಾರಂತೆ ಪೂಜೆ ಮಾಡಕ್ಕೆ. ಆ ಭಟ್ರು ಪೂಜೆ ಮಾಡಾದ್ಮೇಲೆ ಶಸ್ತ್ರಾಸ್ತ್ರಗಳಿಗೆ ಕುಂಕುಮ ಇಟ್ಟು ಎಲ್ಲರಿಗೂ ತಿಲಕ ಇಟ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾರಂತೆ, ನೀವು ಈ ಯುದ್ಧವನ್ನು ಗೆದ್ದು ಬನ್ನಿ ಅಂತ ಹೇಳ್ತಾರಂತೆ. ಗೆದ್ದು ಬಂದಾಗ ನವೀನ್ ನಾಗಪ್ಪ ಅವರು ಒಂದು ಹೇಳ್ತಾರಂತೆ, ಎಲ್ಲರ ಹತ್ರಲ್ಲೂ ಕೂಡ ಒಂದು ಆರ್ಮಿನಲ್ಲಿ ಪದ್ಧತಿ ಇದೆ, ಒಂದು ಪತ್ರ ಕೊಡ್ತಾರೆ. ಆ ಪತ್ರದಲ್ಲಿ ಅವರು ಅವರ ಕುಟುಂಬದ ಸಮೇತರಾಗಿ ನಾನು ನನ್ನ ಕುಟುಂಬಕ್ಕೆ ಯಾವ ಸಂದೇಶವನ್ನು ಕಳಿಸ್ಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಆ ಒಂದು ಲೆಟರ್ ಅಲ್ಲಿ ಬರ್ದಿಟ್ಟು ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ನಾನು ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಆದ್ರೆ ನನ್ನ ಪತ್ರ ಬದುಕಿರುತ್ತೆ. ನಾನು ಯಾರಿಗೆ ನಾನು ಸತ್ತಾದ್ಮೇಲೆ ನನ್ನ ಪತ್ರ ನನ್ನ ಕುಟುಂಬಕ್ಕೆ ಹೋಗ್ಬೇಕು ಅಂತ ನವೀನ್ ನಾಗಪ್ಪರ 120 ಜನರ ಹತ್ರ ನವೀನ್ ನಾಗಪ್ಪ ಕ್ಯಾಪ್ಟನ್ ಅವರು ಬರೆಸ್ತಾರೆ ಲೆಟರ್ಗಳನ್ನ. ಆದ್ರೆ ಲೆಟರ್ಗಳು ಬರೆಸ್ಬೇಕಾದ್ರೆ ಹೇಳ್ತಾರೆ, ನೋಡಿ ನಾವು 120 ಜನ ಇದೀವಿ. ವಿಕ್ರಮ್ ಬಾತ್ರಾ ಅವರು ಒಂದು ಹಿಲ್ನ ಗೆದ್ಕೊಂಡ್ ಬಂದು ಕೆಳಗಡೆ ಕೂತಿದ್ದಾರೆ. ಈಗ ಒಂದು ಹಿಲ್ನ ಗೆದ್ರೆ 15ರಿಂದ 1 ತಿಂಗಳು ರೆಸ್ಟ್ ಅಲ್ಲಿ ಇದ್ದಾರೆ ಅವರು. ಅದೇ ಯುದ್ಧದಲ್ಲಿ ನಾವು ಸೆಕೆಂಡ್ ಹಿಲ್ನ ಗೆದ್ಕೊಂಡ್ ಬರ್ಬೇಕು ಅಂತ ಹೊರಟಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಇದೆ, ಅದು ಎಷ್ಟು ದಿನ ಆಗುತ್ತಂತ ಗೊತ್ತಿಲ್ಲ, ಇದರಲ್ಲಿ ಎಷ್ಟು ಜನ ಬದುಕ್ತೀವಿ ಅಂತಲೂ ಕೂಡ ಗೊತ್ತಿಲ್ಲ. ಆದ್ರೆ ನಿಮ್ಮ ಪತ್ರ ನೀವೇನ್ ಬರ್ದಿರ್ತೀರೋ, ನಿಮ್ಮ ಕುಟುಂಬ ನೆನೆಸ್ಕೊಂಡ್ ಬರ್ದಿರ್ತೀರೋ, ಆ ಪತ್ರ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕತೆ ಕೆಲಸವನ್ನು ನಮ್ಮ ಆರ್ಮಿ ಮಾಡುತ್ತೆ. ನೀವೆಲ್ಲ ಲೆಟರ್ಗಳನ್ನ ಬರೀರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಲೆಟರ್ಗಳು ಕೊಟ್ಟು ಎಲ್ಲರೂ ಚದುರಿಸ್ತಾರೆ. 120 ಜನನು ದೂರ ದೂರ ಕೂತ್ಕೊಂಡು ಬರೀತಾರೆ. ಎಲ್ಲರಿಗೂ ಪೆನ್ಗಳು ಕೊಟ್ಟು ಬರೀಬೇಕಾದ್ರೆ ಹೇಳ್ತಾನೆ, ನವೀನ್ ನಾಗಪ್ಪ ಅವ್ರ ಹತ್ರ ಬಂದು ಅವ್ರ ಸ್ನೇಹಿತ ಹೇಳ್ತಾನೆ, ಅವ್ರು ಅದೇ ತುಕಡಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ, ನವೀನ್ ನಾಗಪ್ಪ ಅವ್ರಿಗೆ ಬರೆಯಕ್ ಆಗ್ತಾ ಇಲ್ಲ, 3 ಜನ ಈಗ ನನ್ನ 6 ತಿಂಗಳಿಂದ ನನ್ನ ಹೆಂಡತಿ ಡೆಲಿವರಿ ಆಗಿದೆ, ಪಾಪು ಮನೇಲಿದೆ, ಯಾವ ರೀತಿ ಬರೆಯೋಣ ಪತ್ರನ, ನಾನು ಮತ್ತೆ ಬರ್ತೀನಿ ಅಂತಕ್ಕಂಥದ್ನ ಬರೆಯೋನೋ ಅಥವಾ ನಮ್ಮ ಮನೆಗೆ ಯಾವ ತರ ಸಂದೇಶವನ್ನು ಕೊಡೋಣ ಅಂತ ನಾನು ಅಂದ್ಕೊಂಡಾಗ, ಎದುರು ಬೇಡ, ಮತ್ತೆ ಯುದ್ಧವನ್ನು ಗೆದ್ದು ನಾವು ಕೆಳಗಡೆ ಬರ್ತೀವಿ, ಧೈರ್ಯದಿಂದ ಬರೀ ಅಂತ ಆರ್ಮಿನಲ್ಲಿ ಯಾವಾಗಲೂ ಹೇಳ್ತಾರೆ. ಧೈರ್ಯ ತುಂಬೋದು ಅಂತದ್ದು ಕ್ಯಾಪ್ಟನ್ ಮಾಡ್ಲೇಬೇಕಾಗತ್ತೆ. ಕ್ಯಾಪ್ಟನ್ ಯಾವಾಗಲೂ ಕೂಡ ಜಿಂದಾಬಾದ್ ಜಿಂದಾಬಾದ್, ನಮ್ಮ ಸೈನಿಕರಿಗೆ ಜಿಂದಾಬಾದ್, ದೇಶಕ್ಕೆ ಜಿಂದಾಬಾದ್ ಆಗ್ತಾನೆ ಅವ್ರಿಗೆ ಭಾರತ್ ಮಾತಾ ಕಿ ಜೈ ಆಗ್ತಾನೆ ಅವ್ರಿಗೆ ಶಕ್ತಿ ತುಂಬ್ತಾ ಇರ್ತಾರೆ. ಅವಾಗ ಕ್ಯಾಪ್ಟನ್ ನವೀನ್ ಅವರು ಬರದಾದ್ಮೇಲೆ ಪತ್ರದ ಎಲ್ಲರನ್ನೂ ಇಸ್ಕೊಂಡು ಆ ಮೇಜರಿಗೆ ಕೊಟ್ಟಾದ್ಮೇಲೆ ಹೊರಡ್ತಾರೆ. ಬಾಕ್ಸ್ಗೆ ಹಾಕಾದ್ಮೇಲೆ ಅವ್ರು ಯುದ್ಧ ಗೆಲ್ಬೇಕು ಅಂತ ಹೋದಾಗ, ಯಾರು ನನ್ನ 6 ತಿಂಗಳು ಬದುಕಿ ಡೆಲಿವರಿ ಆಗಿದೆ, ನನ್ನ ಹೆಂಡತಿದು ಮೊನ್ನೆ ತಾನೆ ಅನ್ನುವ ಸಂದೇಶವನ್ನು ಕೊಟ್ಟಿದ್ನಲ್ಲ, ಅವನ ದೇಹನೇ ಫಸ್ಟ್ ಉರುಳಿ ಕೆಳಗಡೆ ಬೀಳ್ತಾ ಇರುತ್ತೆ. ಅವಾಗ ಹೇಳ್ತಾರೆ, ಕೆಲವೇ ಕ್ಷಣಗಳಲ್ಲಿ ನವೀನ್ ನಾಗಪ್ಪ ಅವ್ರು ತಿರುಗಿ ನೋಡ್ತಾರೆ, ನೋಡ್ರಿ ಅವನು ಯಾರೋ ಬಿದ್ದಿದ್ದನ್ನು ನೋಡಿ ಅಂತ. ಇಲ್ಲ ಸ್ವಾಮಿ, ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಅಂದಾಗ, ಕ್ಯಾಪ್ಟನ್ ನೀವು ಶೂಟಲ್ಲಿ ಇಟ್ಕೊಂಡಿರಿ, ಯಾಕೆಂದ್ರೆ ಅವ್ರು ಹೇಳಿರೋ 48 ಅವರ್ಸು ತಿರ್ಗಂಗಿಲ್ಲ, ಒಂದು ಹಿಂಗೆ ಈ ತರ ತಿರುಗ್ತಾನೆ ಇರಬೇಕು, ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ರೀತಿ ಗುಂಡುಗಳು ಬರ್ತಾ ಇರ್ತಾವೆ ಮೇಲೆ, ಶೂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನವೀನ್ ನಾಗಪ್ಪ ಅವ್ರು ಹೇಳ್ತಾರೆ, ನಾನು ಗುಂಡನ್ನು ಹೃದಯಕ್ಕೆ ಎಲ್ಲಿಗೆ ತಾಣೋದಿಲ್ಲ, ಎದೆಗೆ ಕೊಟ್ಟು ತಾಂತೀನಿ, ಆದ್ರೆ ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತ ಹೇಳಿರ್ತಾರೆ. ಅವ್ರಿಗೆ ನೆನಪು ಬರುತ್ತೆ, ಅಯ್ಯೋ ನಾನು ಹೇಳ್ದಂತಾನೆ ಬಿದ್ದೋದ್ನಲ್ಲ ಅಂತ ಹೋಗಿ ಅವನು ಕೊನೆ ಕ್ವಶನ್ ಕೇಳಿದಾಗ, ಅವನು ಮಾತಾಡಿಸ್ಬೇಕು ಅಂತ ಹೋದಾಗ ನವೀನ್ ನಾಗಪ್ಪ ಅವರೇ ಬಹಳ ನೋವಾಗ್ತಾ ಇದೆ, ಯುದ್ಧವನ್ನು ಗೆದ್ದಿಲ್ಲ, ಆದ್ರೆ ನನ್ನ ಪ್ರಾಣದ ರಕ್ತ ಕೊನೆಯ ಸ್ಥಿತಿಯಲ್ಲಿ ನಿಂತಿದೆ, ನನಗೆ ಗೊತ್ತಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನನ್ನ ಕುಟುಂಬ ನೆನಪು ಬರ್ತಾ ಇದೆ, ನನ್ನ ಪತ್ರ ಮಿಸ್ ಮಾಡ್ದಂಗೆ ನನ್ನ ಕುಟುಂಬಕ್ಕೆ ತಲುಪಿಸಿ ಅಂತ ಹೇಳ್ತಾರಲ್ಲ. ಅವಾಗ ನವೀನ್ ನಾಗಪ್ಪ ಅವರಿಗೆ ಹೃದಯದಲ್ಲಿ ಕಿಚ್ಚು ಅಂತ ಅಲ್ಲ, ಅದು ಏನೋ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಕಾರ್ಗಿಲ್ ಕಂಪನ್ ಅನ್ನೋ ಪುಸ್ತಕದಲ್ಲಿ ಬಹಳ ವಿಶೇಷವಾಗಿ ಬರೆದಿಟ್ಟಿದ್ದಾರೆ. ಆ ಪುಸ್ತಕವನ್ನು ರಾತ್ರಿ ಓದ್ಬೇಕಾದ್ರೆ ಹಂಗೆ ನನಗೆ ಬಂತು, ಕಣ್ಣಲ್ಲಿ ಕಟ್ಟಿದಂತಹ ಕಥೆಗಳು ಇನ್ನೂ ಕೂಡ ಉದಾಹರಣೆಯುಕ್ತವಾದಂತಹ ಚಿಂತನೆ ಇರ್ತಕ್ಕಂತಹ ನವೀನ್ ನಾಗಪ್ಪ ಅವರ ಲೇಖನಗಳೇ ಕಂಡು ಬರುವಂತಹ ಪುಸ್ತಕದಲ್ಲಿ ಬರ್ತೈತೆ. ಬಹಳ ವಿಶೇಷವಾದಂಥದ್ದು. ಇಂಗ್ಲಿಷ್ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟವಾಗಿದೆ. ದಿ ಹಿಂದೂನಲ್ಲೂ ಕೂಡ ಆರ್ಟಿಕಲ್ಗಳೆಲ್ಲ ಬಂದಿದ್ದಾವೆ. ನಾನು ಹೇಳಕ್ ಹೊರಟಿರ್ತಕ್ಕಂಥದ್ದು, ಒಬ್ಬ ಸೈನಿಕ ಅದು ಕಥೆ ಅಲ್ಲ, ಅದು ಜೀವನದ ಯಾತ್ರೆ.
ಅದು ಜೀವನದ ಯಾತ್ರೆ. ತನ್ನ 18